ಪ್ರಪಂಚ ಪರ್ಯಟನೆ.
ಅನ್ನದ ಮಡಿಲಲ್ಲಿ ಕನಸನ್ನು ಬಿತ್ತುವ, ಬೆವರ ಹನಿಯಲಿ ಬದುಕನು ಕಟ್ಟುವ, ಅನ್ನದ ಬೆಳಕನ್ನು ಲೋಕಕ್ಕೆ ನೀಡುವ ರೈತನ ಶ್ರಮವೇ ದೇಶದ ಸಂಪತ್ತು. ಬೆಟ್ಟದ ಇಳಿಜಾರಲಿ ಮೋಡಗಳು ತೇಲುವ, ಹೊಲದ ಅಂಚಿನಲ್ಲಿ ಹಕ್ಕಿಗಳು ಹಾಡುವ, ಮಣ್ಣಿನ ಸುಗಂಧದಿ ಮನವು ಅರಳುವ, ರೈತನ ಹೆಜ್ಜೆಯಲ್ಲಿ ನಾಡು ಬೆಳೆಯುವ, ಬಿಸಿಲಿನ ಬಾಣಗಳ ಎದೆಯಲಿ ತಾಳುವ, ಮಳೆಯ ಹನಿಗಳಲ್ಲಿ ಆಶೆಯನ್ನು ಕಾಣುವ, ಕಷ್ಟದ ಕಲ್ಲುಗಳ ದಾರಿಯನ್ನು ಸವೆಸುವ, ನಗುವಿನ ಬೆಳಕಲ್ಲಿ ಬದುಕನು ಕಟ್ಟುವ. ಭೂತಾಯಿಯ ಮಡಿಲಲ್ಲಿ ಬೆಳೆಗಳ ನಲಿವು, ಹಸಿರಿನ ಹೊದಿಕೆಯಲ್ಲಿ ಜೀವದ ಚೆಲುವು, ಕೈಗಳ ಶ್ರಮದಲ್ಲಿ ಮೂಡುವ ಫಲವು, ನಾಡಿನ ನೆಮ್ಮದಿಯ ಅಮೂಲ್ಯ ನಿಧಿಯು, ಬೆವರಿನ ಮುತ್ತುಗಳ ಸರಗಳ ನೇಯುವ, ಕನಸುಗಳ ಬೆಳಕನ್ನು ಹೊಲದಲ್ಲಿ ಬಿತ್ತುವ, ಅನ್ನದಾತನೆಂದು ಜಗವೆಲ್ಲ ಹೊಗಳುವ, ರೈತನ ಮಹಿಮೆಯನ್ನು ಯಾರು ತೂಗುವ. ಸೂರ್ಯನು ಮುಳುಗಿದರು ಕೆಲಸವು ನಿಲ್ಲದು, ಚಂದ್ರನು ಉದಯಿಸಿದರು ನಂಬಿಕೆ ಸಾಯದು, ಭೂಮಿಯ ಉಸಿರಾಗಿ ಜೀವವು ಹರಿಯುವುದು, ರೈತನ ಪರಿಶ್ರಮದಿ ಜಗವೆಲ್ಲ ಉಳಿಯುವುದು, ಮಣ್ಣಿನ ಕಣಕಣದಲ್ಲಿ ದೇವರ ದರ್ಶನ, ಉಳುಮೆಯ ಪ್ರತಿ ಹೆಜ್ಜೆಯಲ್ಲಿ ಜೀವನ ಪಾಠ, ಶ್ರಮದಲ್ಲಿ ಅರಳುವುದು ಸತ್ಯದ ಸೌಂದರ್ಯ. ವೇದಿಕೆಯ ಕಾರ್ಯಕ್ರಮಕ್ಕೆ ಮುನ್ನ ಮತ್ತು ನಾಡಗೀತೆ ಹಾಗೂ ರೈತಗೀತೆಯನ್ನು ಅತ್ಯಂತ ಸುಶ್ರಾವ್ಯವಾಗಿ ಪ್ರಸ್ತುತಪಡಿಸಿದಂತಹ ಶ್ರೀ ನವೀನ್ ಸಜ್ಜು ಹಾಗೂ ತಂಡದವರಿಗೆ ವಂದನೆಗಳು, ಧನ್ಯವಾದಗಳು. ಇದೇ ರೀತಿ ಹಾಡ್ತಾ ಇದೆ. ಇನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಎನ್.ಎ. ಹ್ಯಾರಿಸ್ ಸರ್, ಶಾಂತಿನಗರದ ಶಾಸಕರು ಇದೀಗ ಪ್ರಾಸ್ತಾವಿಕ ನುಡಿ ಹಾಗೂ ಸ್ವಾಗತ ಭಾಷಣವನ್ನ ಪ್ರಸ್ತುತಪಡಿಸೋದಕ್ಕೆ ನಿಮ್ಮ ಮುಂದೆ ಚಪ್ಪಾಳೆಯ ಮೂಲಕ ಸ್ವಾಗತ ಮಾಡೋಣ. ಬಂಧುಗಳೇ, ಸ್ವಾಗತಿಸಿ ಶ್ರೀ ಎನ್.ಎ. ಹ್ಯಾರಿಸ್. ಆತ್ಮೀಯ ಬಂಧುಗಳೇ, ಬಂದಿರುವಂಥ ಎಲ್ಲ ಸಹೋದರ ಸಹೋದರಿಯರೇ, ವೇದಿಕೆ ಮೇಲೆ ಇರುವಂಥ ನಮ್ಮೆಲ್ಲರ ಪ್ರೀತಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಹಾಗೆ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರೇ, ಹಾಗೆ ಹಿರಿಯ ಸಚಿವರಾದಂಥ ಕೆ.ಜೆ. ಜಾರ್ಜ್ ಅವರೇ, ಕೃಷ್ಣ ಬೈರೇಗೌಡರೇ, ಕೆ.ಎಚ್. ಮುನಿಯಪ್ಪನವರೇ, ಹಾಗೆ ವೇದಿಕೆ ಮೇಲಿರುವಂಥ ಶಾಸಕ ಮಿತ್ರರು, ಈ ಕಾರ್ಯಕ್ರಮದ ಅಧ್ಯಕ್ಷರು, ಈ ಭಾಗದ ಶಾಸಕರು ಆದಂಥ ಸೋಮಶೇಖರ್ ಅವರೇ, ಹಾಗೆ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಪುಟ್ಟಣ್ಣನವರೇ, ಗೋವಿಂದರಾಜ್ ಅವರೇ, ನಾಗರಾಜ್ ಯಾದವ್ ಅವರೇ, ಹಾಗೂ ಡಾಕ್ಟರ್ ಆರತಿ ಕೃಷ್ಣ ಅವರೇ, ಹಾಗೆ ವೇದಿಕೆಯಲ್ಲಿ
ದಿವ್ಯ ಸ್ಥಾನವನ್ನು ಪಡ್ಕೊಂಡಿರುವಂಥ ನಮ್ಮೆಲ್ಲರ ಪ್ರೀತಿಯ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿ ಅವರೇ, ಹಾಗೆ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳೇ, ಹಾಗೆ ಶ್ರೀ ಶ್ರೀ ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿ ಅವರೇ, ಹಾಗೆ ಶ್ರೀ ಶ್ರೀ ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮಿಗಳೇ, ಹಾಗೂ ವೇದಿಕೆಯಲ್ಲಿರುವಂಥ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರುಗಳಾದಂಥ ಪುಟ್ಟಸ್ವಾಮಿ ಗೌಡ್ರೆ, ವಿ ಆರ್ ಸುಜಯ್ ಅವರೇ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಬಹಳಷ್ಟು ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ವಿಶೇಷವಾಗಿ ನನಗೆ ಕೊಟ್ಟಿರುವಂಥ ಜವಾಬ್ದಾರಿ ಸ್ವಾಗತ ಮಾಡೋದು. ಆದರೆ ಒಂದೆರಡು ಮಾತು ಹೇಳಲೇಬೇಕಾಗುತ್ತೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕಳೆದ 2 ವರ್ಷ 5 ತಿಂಗಳಲ್ಲಿ, ಅದು ಕಳೆದ 3 ವರ್ಷ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿರುವಾಗಿಂದ ಇಲ್ಲಿವರೆಗೂ ಬಹಳಷ್ಟು ಬದಲಾವಣೆಯನ್ನು ನಾವು ತಂದಿದ್ದೀವಿ. ರೈತರಿಗೆ ಜಮೀನನ್ನು ಕೊಟ್ಟಂತ ರೈತರಿಗೆ ಅವರಿಗೆ ಸಿಗಬೇಕಾಗಿರುವಂಥ ಸವಲತ್ತುಗಳು, ಅವರಿಗೆ ಸಿಗಬೇಕಾಗಿರುವಂಥ ಜಾಗ, ಇನ್ನೊಂದು ಮತ್ತೊಂದು ಪ್ರತಿಯೊಂದು ಕೊಡುವಂಥ ಸಂಪೂರ್ಣ ಪ್ರಯತ್ನ BDA ಮಾಡಿದೆ. ಅದು ನೇರವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಇದಾಗಲೇಬೇಕು ಅಂತ ಹೇಳಿ ನಾವು BDA ಮುಖಾಂತರ ಇದನ್ನೆಲ್ಲ ಮಾಡಿದ್ದೀವಿ. ಈಗಾಗಲೇ ಅವರುಗಳನ್ನ ಮುಗಿಸಿ ಮುಂದೆ ಇರುವಂಥ ಕಾರ್ಯಕ್ರಮ ಇವತ್ತು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ನಾವು 15 ಲಕ್ಷ ಗಿಡ ನಡುವಂಥದ್ದು. ಖಂಡಿತವಾಗಿ ಅದು ಕೂಡ ದೂರದೃಷ್ಟಿ ಇರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ. ಮುಖ್ಯಮಂತ್ರಿಗಳನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಿಸಲಾಗಿದೆ. ಎನ್ ಎ ಹ್ಯಾರಿಸ್ ಅವರ ಭಾಷಣ ಮುಂದುವರಿಯುತ್ತೆ. ಹಾಗೆ 5 ಕಿಲೋಮೀಟರ್ನ ವಾಕಥಾನ್ ಕೂಡ ಮಾಡಿದ್ದೀವಿ. ಹಾಗೆ ವಿಶೇಷವಾಗಿ ವಾಲ್ ಆಫ್ ಗ್ರಾಟಿಟ್ಯೂಡ್, ಯಾರು ಈ ಭಾಗದಲ್ಲಿ ನಮಗೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮುಂದೆ ಬಂದು ಜಮೀನನ್ನು ಬಿಟ್ಕೊಟ್ರು, ಅವರ ಹೆಸರನ್ನು ಹಾಕಿ ಒಂದು ವಾಲ್ ಆಫ್ ಗ್ರಾಟಿಟ್ಯೂಡ್ ಅಂತ ಯಾವತ್ತೂ ಆ ಗೋಡೆ ಅಲ್ಲೇ ಇರುತ್ತೆ, ಕೊಟ್ಟಂತವರ ಹೆಸರು ಅಲ್ಲೇ ಇರುತ್ತೆ. ಅದು ಇರಲೇಬೇಕು ಅಂತ ನಿರ್ಬಂಧ ನಮ್ಮ ಮುಖ್ಯಮಂತ್ರಿಗಳದ್ದು. ಹಾಗಾಗಿ ಅದನ್ನ ಕೂಡ ನಾವು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ನಮ್ಮೆಲ್ಲರ ಪ್ರೀತಿಯ ಆತ್ಮೀಯರು, ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಸ್ವಾಗತ ಸುಸ್ವಾಗತ. ಸಾನ್ನಿಧ್ಯವನ್ನು ಕೊಟ್ಟಂತ ನಮ್ಮೆಲ್ಲರ ಪ್ರೀತಿಯ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಅವರು ಭಾಳಷ್ಟು ಜ್ಞಾನಿಗಳು, ಭಾಳಷ್ಟು ಇಡೀ ಪ್ರಪಂಚವನ್ನೇ ತಿಳ್ಕೊಂಡಿರುವಂಥವರು. ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸ್ವಾಮೀಜಿಗೆ ಸ್ವಾಗತ ಸುಸ್ವಾಗತ. ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಅವರು, ಹಾಗೆ ಬಹಳಷ್ಟು ಜನಪ್ರೀತಿಯನ್ನು ಗೆದ್ದಂಥ ಸ್ವಾಮೀಜಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೀ ಶ್ರೀ ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿ ಅವರು ಬಂದಿದ್ದಾರೆ. ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಶ್ರೀ ಶ್ರೀ ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮೀಜಿಗಳು, ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸ್ವಾಮೀಜಿಗಳೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ
ಹಾಗೂ ನಮ್ಮ ಸರ್ಕಾರಕ್ಕೆ, ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಎಲ್ರಿಗೂ ನಿಮಗೂ ನಮಗೂ ಆಶೀರ್ವಾದವನ್ನು ಕೊಡ್ತಾ ನೀವು ಎಲ್ಲ ಒಳ್ಳೆಯ ಮನುಷ್ಯರಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಸಮಾಜವನ್ನು ಕಟ್ಟಲಿಕ್ಕೆ ಬಂದಿದ್ದಾರೆ. ಖಂಡಿತವಾಗಿ ಅವರೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾಗೆ ಸಚಿವರು ಹಿರಿಯರಾದಂಥ KJ ಜಾರ್ಜ್ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಹೇಳ್ತಾ, ಹಾಗೆ ಇನ್ನೊಬ್ಬ ಹಿರಿಯ ಸಚಿವರಾದಂಥ ನಮ್ಮೆಲ್ಲರ ಪ್ರೀತಿಯ KH ಮುನಿಯಪ್ಪನವರು ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಹೇಳ್ತಾ